ಇನ್ನು ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಕೊಟ್ಟ ಬೆನ್ನಲ್ಲೇ ಎಸ್ಐಟಿ ವಿಚಾರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಸಿಐಡಿ ಕಚೇರಿಗೆ ಕರೆತಂದು ಇವತ್ತು ಆರೋಪಿ ಪ್ರಜ್ವಲ್ ಅನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ನಾಳೆ ಕೃತ್ಯ ನಡೆದಂತ ಜಾಗದ ಮಹಜರು ನಡೆಸುವಂತ ಸಾಧ್ಯತೆ ಇದೆ. ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಒಂದು ಹೊಳೆನರಸೀಪುರ ಮತ್ತೊಂದು ಬಸವನಗುಡಿ, ಸೊ ಇಲ್ಲಿ ಸ್ಥಳ ಮಹಜರು ಮಾಡಬಹುದು. ನಾಳೆಯೂ ಕೂಡ ಪ್ರಜ್ವಲ್ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈಗ ಹೊಳೆನರಸೀಪುರ ಕೇಸಿಗೆ ಸಂಬಂಧಿಸಿದಂತೆ ಅರೆಸ್ಟ್ ತೋರಿಸಿದ್ರು, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು, ಕಸ್ಟಡಿಗೂ ತೆಗೆದುಕೊಂಡಿದ್ದಾರೆ. ಮುಂದಕ್ಕೇನು ಈ ಕೇಸ್ನಲ್ಲಿ ಏನು ಎಸ್ಐಟಿ ಏನು ಯೋಚನೆ ಮಾಡಿದೆ? ರಕ್ಷತ್, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು 6 ದಿನಗಳ ಕಾಲ ಈಗ ಕಸ್ಟಡಿಗೆ ಪಡೆದಿರೋದ್ರಿಂದ ಪೊಲೀಸ್ ಕಸ್ಟಡಿಗೆ ಪಡೆದ ನಂತರ ಇವತ್ತು ಪೂರ್ತಿ ಕೂಡ ಎಸ್ಐಟಿ ಕಚೇರಿಯಲ್ಲಿ ಅವರ ವಿಚಾರಣೆಯನ್ನ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಇಂಟ್ರಾಗೇಷನ್ ಆಗ್ತಾ ಹೋಗುತ್ತೆ. ಇವತ್ತು ರಾತ್ರಿವರೆಗೂ ಕೂಡ ಇಂಟ್ರಾಗೇಷನ್ ಅನ್ನ ಮಾಡ್ತಾರೆ. ಇಂಟ್ರಾಗೇಷನ್ ಸಂದರ್ಭದಲ್ಲಿ ಆ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯರು ಹಾಗೆ ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಕೂಡ, ಅಂದ್ರೆ ನಿಮ್ಮಿಬ್ಬರಿಗೂ ಕೂಡ ಯಾವ ರೀತಿಯಲ್ಲಿ ಪರಿಚಯವಾಯಿತು, ಜೊತೆಗೆ ಯಾವಾಗ ನಿಮ್ಮ ಇಬ್ಬರ ನಡುವೆ ಕ್ಲೋಸ್ ರಿಲೇಶನ್ಶಿಪ್ ಬಡಿತು, ಜೊತೆಗೆ ಈ ಆರೋಪವನ್ನ ಏನ್ ಮಾಡ್ತಾ ಇದ್ದಾರೆ ನಿರಂತರ ಅತ್ಯಾಚಾರ ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಘಟನೆ ಯಾವಾಗ ನಡೀತು, ಜೊತೆಗೆ ಅದಾದ ನಂತರ ನಿರಂತರವಾಗಿ ಅತ್ಯಾಚಾರವಾಗಿದ್ರೆ ಎಲ್ಲೆಲ್ಲಿ ಈ ಘಟನೆಗಳು ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಇವತ್ತೇ ಎಲ್ಲವಕ್ಕೂ ಕೂಡ ಪ್ರಶ್ನಾವಳಿಗಳಿಗೆ ಉತ್ತರವನ್ನ ಪಡೆಯುವಂತ ಕೆಲಸಗಳು ಕೂಡ ಆಗ್ತಾ ಹೋಗ್ತವೆ. ಜೊತೆಗೆ ಈ ವಿಡಿಯೋಗಳನ್ನ ಯಾಕೆ ನೀವು ರೆಕಾರ್ಡ್ ಮಾಡಿದ್ರಿ, ಯಾಕಂದ್ರೆ ಪದೇ ಪದೇ ವಿಡಿಯೋ ಕಾಲ್ಗಳನ್ನ ಮಾಡಿ ನೀವು ರೆಕಾರ್ಡ್ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ವಿಡಿಯೋಗಳು, ಈಗಾಗಲೇ ಅಶ್ಲೀಲ ವಿಡಿಯೋಗಳು ಏನ್ ವೈರಲ್ ಆಗಿದೆ, ಆ ಎಲ್ಲಾ ವಿಡಿಯೋಗಳನ್ನು ಕೂಡ ನೀವೇ ರೆಕಾರ್ಡ್ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ನೀವು ರೆಕಾರ್ಡ್ ಮಾಡಿದ್ರಿ, ರೆಕಾರ್ಡ್ ಮಾಡೋದ್ರ ಹಿಂದಿನ ಉದ್ದೇಶ ಏನಿತ್ತು, ಬ್ಲಾಕ್ ಮೇಲ್ ಮಾಡುವಂತ ಉದ್ದೇಶ ಏನಾದ್ರೂ ನಿಮ್ಗೆ ಇತ್ತ, ಈ ರೀತಿಯಲ್ಲಿ ಅವರಿಗೆ ಪ್ರಶ್ನಾವಳಿಗಳನ್ನ ಇಡ್ತಾ ಹೋಗ್ತಾರೆ. ಜೊತೆಗೆ ಇವೆಲ್ಲವೂ ಕೂಡ ಟೆಕ್ನಿಕಲ್ ಆಂಗಲ್ ಗಳಲ್ಲಿ ಆ ಒಂದು ಎವಿಡೆನ್ಸ್ ಗಳು ಏನ್ ಲಭ್ಯವಾಗಿರ್ತವೆ ಸಂತ್ರಸ್ತ ಮಹಿಳೆಯರ ಸ್ಥಳ ಮಹಜರು ಸಂದರ್ಭದಲ್ಲಿ, ಅದನ್ನ ಕೂಡ ಮುಂದಿಟ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈಗಾಗಲೇ ಡಿಜಿಟಲ್ ಎವಿಡೆನ್ಸ್ ಏನಿರ್ತವೆ, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಏನಿರ್ತವೆ, ಅದರ ಒಂದು ಕಾಪಿಯನ್ನ ಮಿರರ್ ಇಮೇಜ್ ಆಗಿ ಇವರು ಇಟ್ಕೊಂಡಿರ್ತಾರೆ. ಆ ಮಿರರ್ ಇಮೇಜ್ ಅನ್ನ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ, ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಅವರಿಗೆ ಇದನ್ನ ತೋರಿಸಿ ಈ ರೀತಿಯಲ್ಲಿ ಆರೋಪ ಮಾಡಿದ್ರು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂತಹ ಸಾಕ್ಷಿ ಇದೆ, ಹಾಗಾಗಿ ನೀವೇನು ಹೇಳ್ತೀರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಇದೇ ಒಂದು ಪ್ರಕರಣದಲ್ಲಿ ಈಗ ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಒಂದು ವಿಡಿಯೋ ಹಂಚಿಕೆ ಪ್ರಕರಣ ಏನಿದೆ, ಅದು ಕೂಡ ಇಂಟರ್ಲಿಂಕ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಮೂಲ ಇರುವಂತದ್ದು ಪ್ರಜ್ವಲ್ ರೇವಣ್ಣ ಅವರೇ. ಯಾಕಂದ್ರೆ ಕಾರ್ತಿಕ್ ಅವರು ಆ ಒಂದು ಪೆನ್ ಡ್ರೈವ್ ಅನ್ನ ಹೊರಗಡೆ, ಅಂದ್ರೆ ಪೆನ್ ಡ್ರೈವ್ ನಲ್ಲಿ ಆ ವಿಡಿಯೋಗಳನ್ನ ತಂದ್ರು, ಅಂದ್ರೆ ಆ ವಿಡಿಯೋಗಳನ್ನ ಮಾಡಿರೋದು ಖುದ್ದು ಪ್ರಜ್ವಲ್ ಅಂತ ಈಗಾಗಲೇ ಸಂತ್ರಸ್ತ ಮಹಿಳೆಯರು ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಪ್ರಜ್ವಲ್ ಅವರ ಮೊಬೈಲ್ ನಿಂದ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಿಂದ ವಿಡಿಯೋಗಳು ಹೇಗೆ ಸರ್ಕ್ಯುಲೇಟ್ ಆಯ್ತು ಅಂದ್ರೆ ಅವರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ನೀವು ವಿಡಿಯೋವನ್ನ ಯಾಕೆ ಮಾಡಿದ್ರಿ, ಆ ವಿಡಿಯೋ ಮಾಡೋದ್ರ ಹಿಂದಿನ ಉದ್ದೇಶ ಏನು, ಬ್ಲಾಕ್ ಮೇಲ್ ಏನಾದ್ರೂ ಮಾಡೋದಕ್ಕೋಸ್ಕರ ಈ ರೀತಿ ವಿಡಿಯೋ ವೈರಲ್ ಮಾಡಿದ್ರ, ಅಥವಾ ಆ ವಿಡಿಯೋಗಳನ್ನ ಮಾಡಿ ಇಟ್ಕೊಂಡಿದ್ರ, ಜೊತೆಗೆ ಇದು ಸರ್ಕ್ಯುಲೇಟ್ ಹೇಗಾಯ್ತು ಅಂದ್ರೆ ನಿಮ್ಮಿಂದ ಬೇರೆಯವರಿಗೆ ಹೇಗೆ ಹೋಯ್ತು ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಅವರು ಮುಂದೆ ಇಡ್ತಾ ಹೋಗ್ತಾರೆ. ಜೊತೆಗೆ ಬೇರೆ ಏನಾದ್ರೂ ವಿಡಿಯೋಸ್ ಗಳನ್ನ ನೀವು ಇಟ್ಟಿದ್ದೀರಾ, ಅಥವಾ ಈ ಒಂದು ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಗಳಿಗೆ, ಹಾರ್ಡ್ ಡಿಸ್ಕ್ಗೆ ಏನಾದ್ರೂ ಅಶ್ಲೀಲ ವಿಡಿಯೋಗಳನ್ನ ಫಿಲ್ ಮಾಡಿ ಇಟ್ಟಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಅವರ ಮುಂದೆ ಇಡ್ತಾ ಹೋಗ್ತಾರೆ. ಜೊತೆಗೆ ಮದರ್ ಡಿವೈಸ್ ಅನ್ನ, ಅಂದ್ರೆ ನೀವು ವಿಡಿಯೋ ಮಾಡಿದ್ದೇ ಆದ್ರೆ ಆ ಮದರ್ ಡಿವೈಸ್ ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಅವರ ಮುಂದೆ ಇಡ್ತಾ ಹೋಗ್ತಾರೆ. ಆ ಮದರ್ ಡಿವೈಸ್ಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳು ಕೂಡ ಆಗ್ತಾ ಹೋದ್ರೆ, ಮತ್ತೊಂದು ಕಡೆ ಈ ಟ್ರಾವೆಲ್ ಹಿಸ್ಟ್ರಿ ಏನಿದೆ ಇದು ಬಹಳ ಮುಖ್ಯವಾಗುತ್ತೆ. ಅಂದ್ರೆ ನಿಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಏನಾದ್ರೂ ಇತ್ತ, ಅಂದ್ರೆ ಈ ರೀತಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ ಅನ್ನೋ ಮಾಹಿತಿ ನಿಮ್ಗೆ ಏನಾದ್ರೂ ಇತ್ತಾ, ಯಾಕಂದ್ರೆ ಪ್ರಕರಣ ದಾಖಲಾಗೋದಕ್ಕೂ ಮುನ್ನವೇ ನೀವು ವಿದೇಶಕ್ಕೆ ಹೋಗಿದ್ದೀರಾ, ಹಾಗಾಗಿ ನಿಮ್ಗೆ ಏನಾದ್ರೂ ಮಾಹಿತಿ ಇದ್ದು ಈ ರೀತಿ ಅಬ್ಸ್ಕ್ಯಾಂಡ್ ಆದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಯಾರ್ಯಾರು ನಿಮ್ಗೆ ಸಹಾಯ ಮಾಡಿದ್ರು, ಅಂದ್ರೆ ಈಗಾಗಲೇ ವಿದೇಶದಲ್ಲಿ ನೀವು ಪರಾರಿಯಾಗಿದ್ರಿ, ಆ ಸಂದರ್ಭದಲ್ಲಿ ಯಾರ್ಯಾರು ನಿಮ್ಗೆ ಸಹಾಯ ಮಾಡಿದ್ರು, ಅಂದ್ರೆ ಅಲ್ಲಿ ವಾಸ್ತವ್ಯವನ್ನ ಹೂಡೋದಕ್ಕೆ ಯಾರು ಸಹಾಯ ಮಾಡಿದ್ರು, ಫೈನಾನ್ಷಿಯಲಿ ಹಣಕಾಸಿನ ಸಹಾಯವನ್ನ ಯಾರೆಲ್ಲ ಮಾಡಿದ್ರು, ಈ ಎಲ್ಲಾ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗಿರ್ಬೋದು, ಅಥವಾ ವಿಚಾರಣೆಗೆ ಬಂದಿರಬಹುದು, ಅಥವಾ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಮಾಡಿರಬಹುದು. ಆದ್ರೆ ಓರ್ವ ಆರೋಪಿಗೆ ಸಹಾಯ ಮಾಡುವಂತದ್ದು, ಅಂದ್ರೆ ಆತ ಅಬ್ಸ್ಕ್ಯಾಂಡ್ ಆಗೋದಕ್ಕೆ, ಇಂತಹ ಹೀನಿಯಸ್ ಕ್ರೈಮ್ಗಳಲ್ಲಿ ಅಬ್ಸ್ಕ್ಯಾಂಡ್ ಆಗೋದಕ್ಕೆ, ಹೀನಸ್ ಕ್ರೈಮ್ಗಳಲ್ಲಿ ಅಬ್ಸ್ಕ್ಯಾಂಡ್ ಆಗೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಅವ್ರಿಗೂ ಕೂಡ, ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ತಾರೆ. ಬಿಕಾಸ್ ಇದು ಮಾದರಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮುಂದಿನ ಹಂತದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಮಾದರಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲೂ ಕೂಡ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಯಾರು ಇವರಿಗೆ
ಯಾರಿಗೆ ವಾಸ್ತವ್ಯವನ್ನು ಕೊಟ್ಟರು ಅವರ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸಗಳನ್ನ ಕೂಡ ಮಾಡಲಾಗುತ್ತೆ. ಜೊತೆಗೆ ಇವತ್ತು ಇಂಟ್ರಾಗೇಷನ್ ಆದ ನಂತರ ಇವತ್ತು ಪೂರ್ತಿ ಇಂಟ್ರಾಗೇಷನ್ ಅನ್ನ ಮಾಡಿ ವಿಚಾರಣೆಯನ್ನ ಮಾಡಿ ನಾಳೆ ಸ್ಥಳ ಮಹಜರು ಹಾಗೆ ಮೆಡಿಕಲ್ ಸಾಧ್ಯತೆ ಇರುವಂತದ್ದು. ಅಂದ್ರೆ ಸ್ಥಳ ಮಹಜರನ್ನ ಒಂದು ದಿನ ಮಾಡಿದ್ರೆ ಮೆಡಿಕಲ್ ಚೆಕಪ್ ಅನ್ನ ಕೂಡ ಒಂದು ದಿನ ಮಾಡಲಾಗುತ್ತೆ. ಯಾಕಂದ್ರೆ ಇದು ಈಗಾಗಲೇ ಮೆಡಿಕಲ್ ಚೆಕಪ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅತ್ಯಾಚಾರ ಪ್ರಕರಣ ಅಥವಾ ಪೋಕ್ಸೋ ಪ್ರಕರಣಗಳಲ್ಲಿ ಪುರುಷತ್ವ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಈ ರೀತಿ ಲೈಂಗಿಕ ಕ್ರಿಯೆಗೆ ಅವರು ಸದೃಢರಾಗಿದ್ರ ಅಥವಾ ಪುರುಷತ್ವ ಪರೀಕ್ಷೆಯನ್ನ ಮಾಡಿ ಅವರು ಎಲ್ಲ ಒಂದ್ ಕಡೆ ಈ ರೀತಿ ಅತ್ಯಾಚಾರ ಆರೋಪ ಏನ್ ಬಂದಿದೆ ಆ ಆರೋಪದಲ್ಲಿ ಅವರು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ಕಾರಣಕ್ಕೂ ಕೂಡ ಅತ್ಯಾಚಾರ ಮಾಡಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನ ಪ್ರೂವ್ ಮಾಡಬೇಕು ಅಂದ್ರೆ ಮೊದಲಿಗೆ ಇವರ ಪುರುಷತ್ವ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಆ ಪುರುಷತ್ವ ಪರೀಕ್ಷೆಯನ್ನ ಕೂಡ ಮಾಡ್ತಾರೆ. ಜೊತೆಗೆ ಈ ಸ್ಥಳ ಮಹಜರ್ ಏನಿದೆ ಈ ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಬೇರೆ ಬೇರೆ ಸ್ಥಳಗಳಿಗೆ ಕರೆದುಕೊಂಡು ಹೋಗಬೇಕಾಗುತ್ತೆ. ಅಂದ್ರೆ ಹೊಳೆ ನರಸೀಪುರದಲ್ಲಿರುವಂತಹ ಅವರ ನಿವಾಸ ಆಗಿರಬಹುದು, ಜೊತೆಗೆ ಗನ್ನಿಕಡದಲ್ಲಿರುವಂತಹ ಫಾರ್ಮ್ ಹೌಸ್, ಹಾಗೆ ಪಡವಲ ಹಿಪ್ಪೆಯಲ್ಲಿರುವಂತಹ ಫಾರ್ಮ್ ಹೌಸ್, ಜೊತೆಗೆ ಹಾಸನದಲ್ಲಿರುವಂತಹ ಎಂಪಿ ಕ್ವಾರ್ಟರ್ಸ್ ಏನಿದೆ ಈ ಒಂದು ಕ್ವಾರ್ಟರ್ಸ್ ನಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಆ ಎಲ್ಲಾ ಕಡೆಗಳಲ್ಲೂ ಕೂಡ ಸ್ಥಳ ಮಹಜರು ಮುಗಿದ ಬಳಿಕ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸುವಂತ ಸಾಧ್ಯತೆ ಇದೆ. ಇದು ಆಲ್ಟರ್ನೇಟಿವ್ ಆಗಬಹುದು. ಮೊದಲು ಮೆಡಿಕಲ್ ಚೆಕಪ್ ಅಥವಾ ನಂತರ ಸ್ಥಳ ಮಹಜರ್ ಆಗಬಹುದು, ಅಥವಾ ಮೊದಲು ಸ್ಥಳ ಮಹಜರ್ ಮಾಡಿ ಮೆಡಿಕಲ್ ಚೆಕಪ್ ಅನ್ನ ಮಾಡಬಹುದು. ಆದ್ರೆ ನಾಳೆಯಿಂದ ಈ ಪ್ರೊಸೀಜರ್ಗಳು ಆರಂಭವಾಗುತ್ತೆ. ಈ ಪ್ರೊಸೀಜರ್ಗಳು ಆರಂಭವಾದಂತಹ ಸಂದರ್ಭದಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ರೆಗ್ಯುಲರ್ಲಿ ಮೆಡಿಕಲ್ ಚೆಕಪ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿರ್ಲಿಲ್ಲ. ಆದ್ರೆ ನಿರ್ಭಯ ಪ್ರಕರಣವಾದ ಬಳಿಕ ಒಂದು ಚೇಂಜಸ್ ಅನ್ನ ತಂದಿದ್ದಾರೆ. ಪೋಕ್ಸೋ ಪ್ರಕರಣ ಹಾಗೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರೈಮರಿ ಮೆಡಿಕಲ್ ಚೆಕಪ್ ನಲ್ಲಿ ಅವರ ಪ್ಯೂಬಿಕ್ ಹೇರ್ ಅನ್ನ, ಜೊತೆಗೆ ಬ್ಲಡ್ ಸ್ಯಾಂಪಲ್ ಅನ್ನ, ಜೊತೆಗೆ ಉಗುರಿನ ಸ್ಯಾಂಪಲ್ ಅನ್ನ ಕೂಡ ಪಡೆದುಕೊಳ್ತಾರೆ. ಯಾಕಂದ್ರೆ ಈ ಮೆಡಿಕಲ್ ಮಾಡಿಸುವಂತ ಸಂದರ್ಭದಲ್ಲಿ ಸಣ್ಣ ಸಣ್ಣ ಕುರುಹುಗಳು ಕೂಡ ಪತ್ತೆ ಆಗಬಹುದು, ಅಥವಾ ಸಂತ್ರಸ್ತ ಮಹಿಳೆಯರಿಗೆ ಇವರ ಬಳಿ ಪತ್ತೆಯಾದಂತಹ ಕುರುಹಿಗೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತ ಮಹಿಳೆಯರ ಮೆಡಿಕಲ್ ಚೆಕಪ್ ಮಾಡಿ ಅದನ್ನು ಕೂಡ ಟ್ಯಾಲಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡಬಹುದು. ಹಾಗಾಗಿ ಇಲ್ಲಿ ಮೆಡಿಕಲ್ ಚೆಕಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಪುರುಷತ್ವ ಪರೀಕ್ಷೆ ಅಂದ್ರೆ ಆ ಪುರುಷತ್ವ ಪರೀಕ್ಷೆಯನ್ನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸರ್ಟೈನ್ ಪ್ರೊಸೀಜರ್ಸ್ ಗಳಿರ್ತವೆ. 4 ಜನ ವೈದ್ಯಾಧಿಕಾರಿಗಳು ಆ ಒಂದು ಕಂಪ್ಲೀಟ್ ಪ್ರೊಸೀಜರ್ಸ್ ಗಳನ್ನ ಕೂಡ ಮಾಡ್ತಾ ಹೋಗ್ತಾರೆ. ಅಂದ್ರೆ ಮೊದಲಿಗೆ 3 ಸ್ಟೆಪ್ಗಳಿದೆ ಪುರುಷತ್ವ ಪರೀಕ್ಷೆಯಲ್ಲೂ ಕೂಡ. ಇಲ್ಲಿ ಸೆಮನ್ ಅನಾಲಿಸಿಸ್ ಅಂದ್ರೆ ವೀರ್ಯ ವಿಶ್ಲೇಷಣೆ ಏನಿದೆ ಅದನ್ನ ಮಾಡಲಾಗುತ್ತೆ. ಜೊತೆಗೆ ಡೋಪ್ಲರ್ ಅಲ್ಟ್ರಾಸೌಂಡ್ ಅಂದ್ರೆ ಒಂದು ಖಾಸಗಿ ಅಂಗದಲ್ಲಿ ರಕ್ತದೊತ್ತಡ ಎಷ್ಟಿದೆ, ರಕ್ತದ ಚಲನವಲನ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದು. ಜೊತೆಗೆ ಎನ್ಪಿಟಿ ಟೆಸ್ಟ್ ಅನ್ನ ಅಂದ್ರೆ ನಿದ್ರಾವಸ್ಥೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಖಾಸಗಿ ಅಂಗಾಂಗಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದು. ಇದೆಲ್ಲವನ್ನು ಕೂಡ ಫೈಂಡ್ ಔಟ್ ಮಾಡೋದ್ರ ಮುಖಾಂತರ ಪುರುಷತ್ವ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಇವತ್ತು ಪೂರ್ತಿ ಇಂಟ್ರಾಗೇಷನ್ ಅನ್ನ ಮಾಡ್ತಾರೆ. ಅದಾದ ನಂತರ ನಾಳೆಯಿಂದ ಮೆಡಿಕಲ್ ಚೆಕಪ್ ಹಾಗೆ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಬೇರೆ ಬೇರೆ ಸ್ಥಳಗಳಿಗೆ ತೆರಳಿ ಸ್ಥಳ ಮಹಜರು ಮಾಡುವಂತ ಅವಶ್ಯಕತೆ ಇದೆ. 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡುವಂತ ಅವಶ್ಯಕತೆ ಇರೋದ್ರಿಂದ ಸಾಕಷ್ಟು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಒಂದು ಸ್ಥಳದಲ್ಲಿ ಏನಿಲ್ಲ ಅಂದ್ರೂ 5 ರಿಂದ 6 ಗಂಟೆಗಳು ಸಮಯಾವಕಾಶ ತೆಗೆದುಕೊಳ್ಳುತ್ತೆ ಸ್ಥಳ ಮಹಜರು ಮಾಡೋದಕ್ಕೆ. ಹಾಗಾಗಿ ಸುಮಾರು 2 ದಿನಗಳು ಸ್ಥಳ ಮಹಜರಿಗೆ ಆಗುತ್ತೆ. ಮೆಡಿಕಲ್ ಚೆಕಪ್ಗೆ 1 ದಿನ ತೆಗೆದುಕೊಳ್ಳುತ್ತೆ. ಈ ರೀತಿಯಲ್ಲಿ ಇಂಟ್ರಾಗೇಷನ್ಗೆ, ಯಾಕಂದ್ರೆ ಸ್ಥಳ ಮಹಜರು ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಇಂಟ್ರಾಗೇಷನ್ ಅನ್ನ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು 6 ಡೇಸ್ ಏನಿದೆ ಕಂಪ್ಲೀಟ್ ಆಗಿ 6 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರ ಒಂದು ಕಂಪ್ಲೀಟ್ ಆದ ಒಂದು ವಿಚಾರಣೆಯನ್ನ ಮಾಡಲಿದ್ದಾರೆ. ರಕ್ಷತ್, ಸಂದೇಶ್, ಇಲ್ಲೊಂದು ಪ್ರಶ್ನೆ ಇದೆ. ಈಗ ಅರೆಸ್ಟ್ ಮಾಡಿ ಕಸ್ಟಡಿಗೆ ತೆಗೆದುಕೊಂಡಿರೋದು ಹೊಳೆ ನರಸೀಪುರ ಕೇಸಿಗೆ ಸಂಬಂಧಿಸಿ. ಸೊ ಈಗ ವಿಚಾರಣೆ ಮತ್ತು ತನಿಖೆ ಅಥವಾ ಸ್ಥಳ ಮಹಜರು ಅದಕ್ಕೆ ಸೀಮಿತವಾಗಿ ಮಾತ್ರ ನಡೆಯುತ್ತಾ ಅಥವಾ ಇನ್ನೂ ಉಳಿದಂತ ಕೇಸನ್ನು ಸೇರಿಸ್ತಾರಾ, ಮರ್ಜ್ ಮಾಡ್ತಾರಾ ಅಂತ ಪ್ರಶ್ನೆ ಇರೋದು. ರಕ್ಷಿತ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಎಲ್ಲಾ ಪ್ರಕರಣಗಳು ಕೂಡ ಎಸ್ಐಟಿ ತೆಕ್ಕೆಯಲ್ಲಿದೆ. ಅಂದ್ರೆ ಓವರ್ ಆಲ್ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಮಾಡಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ಈಗ ಕಸ್ಟಡಿಗೆ ಪಡೆದಿರುವಂತದ್ದು ಹೊಳೆ ನರಸೀಪುರ ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ. ಜೊತೆಗೆ ಅದೇ ಸಂತ್ರಸ್ತ ಮಹಿಳೆ ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಈ ಒಂದು ಪ್ರಕರಣಗಳೇನಿದೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ರೆ ಅಥವಾ ಬೇರೆ ಬೇರೆ ತನಿಖಾ ಸಂಸ್ಥೆ ಅಥವಾ ಬೇರೆ ಬೇರೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳು ಏನಾದರೂ ಎನ್ಕ್ವೈರಿಯನ್ನ ಮಾಡ್ತಾ ಇದ್ರೆ ಸೆಗ್ರಿಗೇಟ್ ಮಾಡಿ ಸಪರೇಟ್ ಆಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ಪಡೆದು ನಂತರ ಒಂದೊಂದೇ ಪ್ರಕರಣದಲ್ಲಿ ಪ್ರಕ್ರಿಯೆಗಳನ್ನ ಮುಗಿಸ್ತಾ ಇದ್ರು. ಆದ್ರೆ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಆಗಿರೋದ್ರಿಂದ ಎಲ್ಲವೂ ಕೂಡ ಇವರ ತೆಕ್ಕೆಯಲ್ಲೇ ಇರುತ್ತೆ. ಹಾಗಾಗಿ ಮೊದಲಿಗೆ ಹೊಳೆ ನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆ ನರಸೀಪುರದಲ್ಲಿರುವಂತಹ ಚೆನ್ನಾಂಬಿಕಾ ನಿಲಯ ಏನಿದೆ ಅಂದ್ರೆ ರೇವಣ್ಣ ಅವರ ನಿವಾಸ, ಅಲ್ಲಿ ಅವರು ಪ್ರಮುಖವಾಗಿ ಆರೋಪ ಮಾಡಿರೋದು ಅದೇ ನಿವಾಸದಲ್ಲಿ ನನ್ನ ಮೇಲೆ ದೌರ್ಜನ್ಯ ಆಯ್ತು ಅಥವಾ ಅತ್ಯಾಚಾರ ಬಸವನಗುಡಿಯ ನಿವಾಸದಲ್ಲಾಯ್ತು ಅಂತ ಮಾಡಿದ್ದಾರೆ. ಹಾಗಾಗಿ ಮೊದಲಿಗೆ ಹೊಳೆ ನರಸೀಪುರದ ನಿವಾಸ, ಅದಾದ ನಂತರ ಬೇರೆ ಬೇರೆ ಪ್ರಕರಣಗಳಿಗೆ
ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಇಲ್ಲೇ ಮುಗಿಸ್ತಾ ಹೋಗ್ತಾರೆ. ಒಂದು ವೇಳೆ ಅವಶ್ಯಕತೆ ಬಿದ್ರೆ ಅಥವಾ ಬೇರೆ ಪ್ರಕರಣದಲ್ಲಿ ಪ್ರಕ್ರಿಯೆಗಳಿಗೆ ಅವಶ್ಯಕತೆ ಬಿದ್ರೆ ಮುಂದಿನ ಹಂತದಲ್ಲಿ ಅದನ್ನ ಮೆನ್ಷನ್ ಮಾಡಿ ಮತ್ತೆ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ ಮಾಡಲಾಗುತ್ತೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.